ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಡಿಮೆ ಸಮಯದಲ್ಲಿ ಚಿಕನ್ ಗ್ರೇವಿ ಮಾಡೋದನ್ನು ತೊಗೊಂಡು ಬಂದೀನಿ. ನೋಡಿರಿ, ಮಸಾಲೆನೂ ಜಾಸ್ತಿ ಹತ್ತಲ್ಲ ಇದಕ್ಕೆ. ಆಮೇಲೆ ರೊಟ್ಟಿಗೆ ಆಗಲಿ ಚಪಾತಿಗೆ ಆಗಲಿ ಯಾವುದಕ್ಕಾದ್ರೂ ಹೊಂದಾಣಿಕೆ ಆಗುತ್ತಿದ್ದು. ಆದರೆ ಭಾಳ ಜಲ್ದಿ ಮಾಡ್ಕೋಬೋದು. ನೋಡಿರಿ, ನಾವು ಹೆಂಗೆ ಮಾಡೋದು ನೋಡೋಣ ಬರ್ರಿ. ನಾವು ಈಗ ಒಂದು ಮಿಕ್ಸರ್ ಜಾರಿಗೆ ತೊಗೊಂಡಿನಿ. ಸ್ವಲ್ಪ ಹಸಿ ಅಲ್ಲ ಹಾಕ್ಕೊಂಡಿನಿ. ನಾನು 2 ಗಡ್ಡಿ ಬೆಳ್ಳುಳ್ಳಿ ತೊಗೊಂಡು ಸುಲಿದಿಟ್ಕೊಂಡಿದ್ದೆ. ನಾನು ಅದನ್ನು ಹಾಕ್ತೀನಿ. ಫಸ್ಟ್ ಮಸಾಲೆ ರೆಡಿ ಮಾಡ್ಬೇಕಾಗುತ್ತಾ. ಈಗ ನೋಡಿ, ಜೀರಿಗೆ, ಸ್ವಲ್ಪ ಮೆಣಸು, ಲವಂಗನ ತೊಗೊಂಡಿನಿ. 3 ತೊಗೊಂಡು ಮಿಕ್ಸರ್ ಜಾರಿಗೆ ಹಾಕ್ತೀನಿ. ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಲಕತ್ತೀನಿ ರೀ ನಾನು. ಹಾಗಾಗಿ ಮೆಣಸಿಕಾಯಿ ನೀವು ನೋಡಿಕೊಂಡು ಹಾಕ್ಕೋಬೇಕಾಗುತ್ತಾ. ಖಾರ ಕಡಿಮೆ ತಿನ್ನೋರು ಇರ್ತಾರೆ, ಅದಕ್ಕಾಗಿ ಉಳ್ಳಾಗಡ್ಡಿನ ದಪ್ಪಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಈ ಉಳ್ಳಾಗಡ್ಡಿನೂ ಹಾಕ್ಲಕತ್ತೀನಿ. ಎಲ್ಲ ಮಸಾಲೆನ ನಾವು ಇದನ್ನು ಒಂದು ಸರಿ ರುಬ್ಕೊಂಬರೋದಿರುತ್ತೆ. ಮಸಾಲೆ ಏನು ಜಾಸ್ತಿ ಬೇಕಾಗಲ್ಲ, ಇಷ್ಟೇ ಸಾಕು ನೋಡ್ರಿ. ಆಮೇಲೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತೊಗೊಂಡಿನಿ. ಗ್ರೀನಾಗಿ ಬರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಅಂಥೇಳಿ 1 ಕಟ್ ಪುದೀನ ತೊಗೊಂಡಿದ್ದೆ ನಾನು. 1 ಕಟ್ ಪುದೀನಾನ ಎಲ್ಲ ಬಿಡಿಸಿ ಇಟ್ಕೊಂಡು ತೊಳೆದಿದ್ದೆ ನೋಡ್ರಿ. ತೊಗೊಂಡಿದ್ದೆ. ಈಗೆಲ್ಲ ಮಸಾಲೆ ರೆಡಿ ಆಯಿತು, ರುಬ್ಕೊಂಬಂದಿದ್ದಾಯಿತು ನೋಡ್ರಿ. ಇಷ್ಟೇ ಮಸಾಲೆ ನಾವು ರೆಡಿ ಮಾಡ್ಕೊಳ್ಳೋದು. ಭಾಳ ಜಲ್ದಿ ಆಗುತ್ತೆ ಇದು ಚಿಕನ್ ಗ್ರೇವಿ. ಈಗ ನೋಡ್ರಿ, ನಾವು ಒಂದು ಕಡಾಯಿನ ಒಲೆ ಮ್ಯಾಗ ಇಟ್ಕೋಬೇಕಾಗುತ್ತೆ. 1 ಚಕ್ಕೆ ಹಾಕಿನಿ, ಎಣ್ಣೆ ಕಾಯ್ದಿತ್ತು. 1 ಏಲಕ್ಕಿನ ಹಾಕ್ತಾಯಿದ್ದೀನಿ. 2 ಪಲಾವ್ ಎಲೆ ಹಾಕ್ಲಕತ್ತೀನಿ ನಾನು. ಈಗ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ರೀ ನಾನು. 1 ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಟಿದ್ದೆ ನಾನು. ಆ ಉಳ್ಳಾಗಡ್ಡಿನ ಈಗ ನಾವು ಎಣ್ಣೆಯಾಗ ಹಾಕ್ಕೊಂಡು ಬಿಡೋಣ್ರಿ. ನೀವು ಸ್ವಲ್ಪ ಮೆತ್ತಗಾದ್ರೆ ಸಾಕು, ಸ್ವಲ್ಪ ಕೆಂಪಗಾಗೋದಿಲ್ಲ, ಏನು ಬೇಕಾಗಿಲ್ಲ. ಸ್ವಲ್ಪ ಮೆತ್ತಗಾದ್ರೆ ಸಾಕು. ಅಲ್ಲಿಂದ ನಾವೇನು ಒಂದೊಂದಾಗಿ ಮಸಾಲೆನ ಹಾಕ್ಕೊತ ಹೋದ್ರೆ ರೆಡಿ ಆಗುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದ್ರಿ ನಾವು. ಈಗ ನೋಡ್ರಿ, ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಮೆತ್ತಗದಂಗೆ ಆಗಿದ್ದು. ಅದಕ್ಕೆ ಈಗ ನಾನು ಅರಿಶಿನ ಪುಡಿ ಹಾಕ್ಲಕತ್ತೀನಿ ಫಸ್ಟಿಗೆ ನಾನು. ಆಮೇಲಿಂದ ನಾನು ಖಾರ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ನಾನು. ಅಂದ್ರೆ ಮಿರ್ಚಿ ಪೌಡ್ರ್ ಹಾಕ್ಕೊಳಕತ್ತೀನಿ ರೀ, ಮೆಣಸಿಕಾಯಿ ಪುಡಿನ. ಯಾಕಂದ್ರೆ ನಾವು ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಈಗ ನೋಡ್ರಿ, ಎಣ್ಣೆಗೆ ಹಾಕಿದ್ನೆಲ್ಲ, ಅದಕ್ಕಾಗಿ ಅದು ಫುಲ್ಲು ಕೆಂಪು ಕಲರ್ ಬಂದ್ಬಿಟ್ಟೈತಿ. ಆಮೇಲೆ ರುಬ್ಬಿಟ್ಟಿರುವಂಥ ಮಸಾಲೆನ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ನಾವೆಲ್ಲ ಹಸಿದೇ ಹಾಕ್ಕೊಂಡಿರ್ತೀವಿ. ಹಸಿ ಸ್ಮೆಲ್ ಹೋಗುತ್ತಾನ ಸ್ವಲ್ಪ ನಾವು ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ರಿ, ಎಲ್ಲಾನು ಕೈ ಆಡಿಸ್ತಿದ್ದೀನಿ. ಇದು ಕೆಂಪು ಕಲರ್ ಬಂದಿದ್ದರಿಂದ ಆಮೇಲೆ ಗ್ರೀನ್ ಕಲರ್ ಬರಲ್ಲ ಅಂತ ಅನ್ಕೋಬಾರ್ದು. ಯಾಕಂದ್ರೆ ಗ್ರೀನಾಗೇ ಬರುತ್ತದು. ಕೆಂಪು ಕಲರ್ ಎಲ್ಲ ಅಷ್ಟೊಂದು ಕೊಡಲ್ಲ. ಸ್ವಲ್ಪ ಎಲ್ಲೋ ಸ್ವಲ್ಪ ಎಣ್ಣೆಯಾಗಿ ಕೊಡ್ತಿರ್ತೈತ್ರಿ. ಈಗ ಕಸೂರಿ ಮೆಂತಿ ಸ್ವಲ್ಪ ಹಾಕ್ಕೊಂಡಿನಿ ರೀ. 1/4 kg ನಾನು ಚಿಕನನ್ನು ತೊಗೊಂಡಿದ್ದೆ. ಇದಕ್ಕೆ ನಾವು ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡ್ರಿ, ಈಗೆಲ್ಲ ಮಿಕ್ಸ್ ಮಾಡಿದ್ದೆ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೆ ನಾನು. ಒಂದು 5-10 ನಿಮಿಷ ನಾವು ಕುದಿಲಾಕ್ಬಿಟ್ರೆ ಈ ಚಿಕನ್ ಗ್ರೇವಿ ರೆಡಿ ಆಗಿಬಿಡುತ್ತಾ ನೋಡ್ರಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಚಿಕನ್ ಗ್ರೇವಿ ಇದು. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಕಡಿಮೆ ಟೈಮ್ದಾಗ ಆಗ್ತಿರ್ತೈತಿ. ನಾವು ಎಲ್ಲಾರ ಹೋಗಬೇಕು ಮಾಡಬೇಕು ಹೊರಗೆ ಬಂದಾಗ ಜಲ್ದಿ ಮಾಡಿಕೊಂಡು ಊಟ ಹೋಗ್ಬೋದು ಅಂತ ನನಗೆ ಅನ್ನಿಸ್ತು ನೋಡ್ರಿ. ಯಾವ ಥರದ್ದು ಬಂದೈತೆ ನೋಡ್ರಿ. ಟೇಸ್ಟ್ ಕೂಡ ಅಷ್ಟೇ ಚಲೋ ಇತ್ತು. ಭಾರಿ ಮಸ್ತಾಗಿ ಬಂದೈತಿ. ನಮ್ಮ ಮನೇಲಿ ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ ಇದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನಾನು ಮತ್ತೆ ನಿಮ್ಮ ಮುಂದಿನ ವಿಡಿಯೋದಾಗ ಇದೇ ಥರ ರೆಸಿಪಿಯೊಂದಿಗೆ ಬರ್ತೀನಿ.